ಎಲ್ರಿಗೂ ನಮಸ್ಕಾರ ಮತ್ತು ತುಂಬ ಹೃದಯದ ನನ್ನಿ ನಿಮ್ಮೆಲ್ಲರೂ ಬಂದು ಹಾರೈಸಿ ನಮ್ಮ ಹೊಸ ಪ್ರಾಜೆಕ್ಟ್ಗೆ ಸಾಥ್ ಕೊಡ್ತಾ ಇರೋದಕ್ಕೆ. ಮುಖ್ಯವಾಗಿ ಧ್ರುವ ಸರ್ ಅವ್ರು ಬಂದ ಕೂಡಲೇ ಹೇಳಿದೆ, ಇನ್ನು ನಮ್ಮ ಬಾರಿ ಹೊರಬೋದು ನಾವು, ಯಾಕಂದರೆ ನಮಗೊಂದು ಆನೆ ಬಲ ಬಂದಿದೆ ಅಂಥೇಳಿ. ಸೊ ತುಂಬ ಥ್ಯಾಂಕ್ಸ್. ಮುಖ್ಯವಾಗಿ ಇದು ಸ್ವಲ್ಪ ಮಾಡಬಾರ್ದು ಅನ್ನೋ ಕೆಲಸಕ್ಕೆ ಕೈ ಹಾಕುವ ಚಪಲ ನನ್ನಲ್ಲೂ ಇರೋದಕ್ಕೆ ಮತ್ತು ಅಂಥದ್ದೇ ಚಪಲದಲ್ಲಿ ಸೀನಿಯರ್ ಆಗಿರುವಂತಹ ಗುರು ಸರ್ ಇರೋದಕ್ಕೆ ಈ ಪ್ರಾಜೆಕ್ಟು ಆಯಿತು. ಯಾರು ಹೀಗೆಲ್ಲ ಅನ್ನಲ್ಲ, ಒಂದು 15-16 ಜನರು ಹುಡುಗರನ್ನು ತಗೊಳ್ಳೋಣ ಸರ್, ಟ್ರೈನ್ ಮಾಡೋಣ ಸರ್, ಆಮೇಲೆ ಸಿನಿಮಾ ಮಾಡೋಣ ಸರ್. ಸಿನಿಮಾದಲ್ಲಿ ಏನು ಮಾಡಬೇಕು, ಎಲ್ರಿಗೂ ಒಂದು ಈಕ್ವಲ್ ರೋಲ್ ಕೊಡೋಣ ಸರ್. ಈಗ ಸ್ಕ್ರಿಪ್ಟ್ ರೈಟ್ರಿಗೆ ಎಲ್ಲಿಂದ ಬರೆಯೋದು ಅಂದರೆ ಏನು, ಸೀರೀಸ್ ವೆಬ್ ಸೀರೀಸ್ ಅಂತ ಹೇಳಿದ್ರೆ ಓಕೆ, ಅದೇ ನಮ್ಗೆ ಹೋದಲ್ಲ ಚೆನ್ನಾಗಿದೆ, ಚಾಲೆಂಜ್ ಯಾರೂ ಮಾಡಿಲ್ಲ, ನಾವೇ ಮಾಡೋಣ ಅಂಥೇಳಿ ಹೋಗಿ ಶುರುವಾದಂತಹ ಪ್ರಾಜೆಕ್ಟ್ ಇದು. ಹೋಗ್ತಾ 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 ಅದು ಒಂದಕ್ಕೊಂದು ತಾಳೆ ಹಾಕೋತಾ ಸಣ್ಣ ಪ್ರಾಜೆಕ್ಟು ದೊಡ್ಡ ಪ್ರಾಜೆಕ್ಟ್ ಆಗಿ ಇವತ್ತು ಜಸ್ಟ್ ಟೈಟಲ್ ಲಾಂಚಿಗೆ ಒಂದು ನೆರವೇರಿರೋ ಸಂಭ್ರಮ, ತೊಗೋತಾ ಇರುವಂತಹ ಒಂದು ಮಾರ್ಕೆಟಿಂಗ್ ಸ್ಟ್ಯಾನ್ಸ್ ಎಲ್ಲವೂ ಅದು ಥ್ಯಾಂಕ್ಸ್ ಗುರು ಅವರಿಗೆ. ಯಾಕಂದ್ರೆ ನನ್ನ ಹಿಂದಿನ ಎಲ್ಲ ಸಿನಿಮಾದ್ದು ದೊಡ್ಡ ಕೊರತೆ ನಿಮ್ಮೆಲ್ಲರೂ ಗೊತ್ತಿರೋಂಗೆ ಮಾರ್ಕೆಟಿಂಗ್ ಇಲ್ಲ. ಸಿನಿಮಾ ನೋಡಿದವರು ಹೇಳಿದ್ರೆ ಅದು 10 ಜನರಿಗೆ ಗೊತ್ತಾಗುತ್ತೆ, ಹೊರತು ಬರೋ ತನಕ ನನ್ನ ಸಿನಿಮಾ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇರಲ್ಲ. ಫಸ್ಟ್ ಟೈಮ್ ನನ್ನ ಸಿನಿಮಾದ ಮ್ಯೂಸಿಕ್ ಪೂಜೆಗೆ ಒಂದು ಪ್ರೆಸ್ ಮೀಟ್ ಆಗುತ್ತೆ, ಇದಕ್ಕೊಂದು ಪ್ರೆಸ್ ಮೀಟ್ ಆಗುತ್ತೆ. ಈ ಪ್ರೆಸ್ ಮೀಟಿಗೆ ಯಾವುದೇ ಲೀಡಿಂಗ್ ಸ್ಟಾರ್ ಬಂದು ಆಶೀರ್ವಾದ ಮಾಡ್ತಾರೆ. ಇದೆಲ್ಲವೂ ಥ್ಯಾಂಕ್ಸ್ ಗುರು ಅವರಿಗೆ. ಆಮೇಲೆ ಇಲ್ಲಿದ್ದ ಹುಡುಗರದ್ದು ಎಲ್ಲರದ್ದು ಕಥೆಯಲ್ಲಿ ನೀವು ಅದನ್ನು ಗಮನಿಸ್ಬೋದು. ಒಬ್ರು ಹುಬ್ಬಳ್ಳಿ, ಒಬ್ಬನ ಗಲ್ಫ್, ಒಬ್ಬನೆಲ್ಲ ಕೊಡೋಗಿಂದ ಬಂದು ಎಲ್ಲರಲ್ಲೂ ಆ ಹಸಿವು ಮತ್ತು ಹಂಬಲ ಇದ್ದರೂ ಬೆಂಬಲ ಇಲ್ಲದಿರುವಂತಹ ಒಂದು ನಿರ್ವಾತದ ಇದರಲ್ಲೇ ತಮ್ಮ ಕನಸನ್ನು ಇಷ್ಟು ವರ್ಷ ಕಾಪಾಡ್ಕೊಂಡಿದ್ದಂತಹ ಕಲಾವಿದರು ಅಂತ ಏನಿರ್ತಾರಲ್ಲ, ನಾನು ಮಾಡ್ತಾರೆ ಅಂದರೆ ಹಾರ್ತಾರೆ. ಹಾರಕ್ಕಾದ್ರೂ ಒಂದು ಅವಕಾಶ ಆಗಬೇಕಲ್ಲ. ಆ ಎಲ್ಲ ಇದಕ್ಕೂ ಇರುವಂಥ ಈ ಎಲ್ಲ ಹಸಿದವರ ಇದಕ್ಕೆಲ್ಲ ಕೇಳ್ತಾ ಇರಬೇಕಾದ್ರೆ ಎಲ್ಲ ಒಂದು ಕಡೆ ನಾವು ಅಲ್ಲೇ ಇದ್ವಿ, ಒಂದು ಒಡಕ್ಕೆ ಸಿಕ್ಕಿ ನಾವು ಒಳಗಡೆ ಹಾರಿಬಿಟ್ವಿ ಅನ್ನೋ ರೀತಿಯಲ್ಲಿ ಔಟ್ಸೈಡರ್ ಇನ್ಸೈಡರಿನ ನಡುವೆ ಇರುವ ಈ ಕಂದಕವನ್ನು ಮುಚ್ಚಾಕುವಂಥ ಈ ಪ್ರಾಜೆಕ್ಟ್ ಆಗ್ತಿರೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಸ್ವಲ್ಪ ತುಣುಕಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು, ಇದು ಹಾರರ್ ಕಾಮಿಡಿ ಅಕಲ್ಟ್ ಇದರ ಬಗ್ಗೆ ಬರ್ತಾ ಇದೆ ಅಂಥೇಳಿ. ನನ್ನ ಹಿಂದಿನ ಪ್ರಾಜೆಕ್ಟ್ಸಲ್ಲೂ ಒಂದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ತುಂಬ ಪ್ರಾಮಾಣಿಕವಾಗಿ ತುಂಬ ರಿಸರ್ಚ್ ವರ್ಕ್ಡಾಗಿ ಮಾಡಿರುವಂತಹ ಕೆಲಸ ಇದೆ ಇದರಲ್ಲಿ. ಅದಕ್ಕೋಸ್ಕರ ಹೆಚ್ಚಿನ ಚಾಲೆಂಜು ಇದೆ ನಮ್ಮ ಮೇಲೆ. ಬಟ್ ಇದಕ್ಕೆ ಸಾಥ್ ಕೊಡ್ತಿರುವಂತಹ ಟೆಕ್ನಿಷಿಯನ್ ಒಳಗಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಭರತ್ ಸರ್, ಪುನೀತ್ ಸರ್, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇದೊಂದು ಒಳ್ಳೆ ಪ್ರಾಜೆಕ್ಟ್ ಆಗತ್ತೆ. ಹಿಟ್ಟು ಫ್ಲಾಪ್ ಎಲ್ಲ ನನಗೆ ಗೊತ್ತಿಲ್ಲ. ಇವತ್ತಿನ ತನಕ ಟಚ್ ವುಡ್ ನಾನು ಯಾವುದೇ ಸಿನಿಮಾ ಕಾಸು ಕಳ್ಕೊಂಡಿಲ್ಲ, ಬ್ಲಾಕ್ ಬಸ್ಟರ್ ಆಗಿಲ್ಲ, ಕಾಸು ಯಾವುದು ಕಳ್ಕೊಂಡಿಲ್ಲ. ಹಾಗೆ ಇದು ಆ ಎರಡನೇ ಅಪವಾದವನ್ನು ಮೀರತ್ತೆ ಅನ್ನುವ ಒಂಥರ ಕಾನ್ಫಿಡೆನ್ಸ್ ಬರ್ತಾ ಇದೆ, ಅದಕ್ಕೆ ಭಯ ಆಗ್ತಾ ಇದೆ. ಬಟ್ ಆಗತ್ತೆ, ಯಾಕಂದರೆ ತುಂಬ ಅವಶ್ಯಕತೆ ಇದೆ. ತುಂಬ ಚೆನ್ನಾಗಿ ಬಂದಿದೆ, ಸ್ಕ್ರಿಪ್ಟ್ ಚೆನ್ನಾಗಿ ಬಂದಿದೆ. ನಾನು ಹೇಳೋದಕ್ಕಿಂತ ನೀವು ಸೇರ್ತಾ ಇರುವಂತಹ ಜನರೇ ನೋಡ್ಬೋದು. ಸುನೀಲ್ ಸರ್ ಅವ್ರು ಬಂದು ಎಲ್ರಿಗೂ ಬೈಯೋರು ಓಕೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು, ಎಲ್ಲ ಒಂದು ಕಡೆ ಒಂದು 4 ಕಡೆ ಆದರೂ ಪಾಸ್ ಆಗಿದ್ದೀವಿ ನಾವು ಅಂಥೇಳಿ. ಸೊ ಥ್ಯಾಂಕ್ಸ್. ಈಗ ಗುರು ಸರ್